ಆರೋಗ್ಯವಂತ ಸಮಾಜ ನಿರ್ಮಾಣವಾಗಬೇಕು. ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಕೆಎಸ್ ನಾಗೇಶ್. ಆರೋಗ್ಯವಂತ ಸಮಾಜ ನಿರ್ಮಾಣ ಆದಾಗ ಮಾತ್ರ ಊರಿನ ಅಭಿವೃದ್ಧಿ ಸಾಧ್ಯ. ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕುಶಾಲನಗರದ ಫಾತಿಮಾ ಕಾನ್ವೆಂಟ್ ಆಡಳಿತ ಮಂಡಳಿ ಅದ್ಭುತ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಎಂದು ಕುಶಾಲನಗರ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ನ ಅಧ್ಯಕ್ಷ ಕೆಎಸ್ ನಾಗೇಶ್ ತಿಳಿಸಿದರು. ಕುಶಾಲನಗರದ ಫಾತಿಮಾ ಕಾನ್ವೆಂಟ್ ತನ್ನ 50ನೇ ವರ್ಷವನ್ನು ಸುವರ್ಣ ಸಂಭ್ರಮದ ಹೆಸರಿನಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೆ ಶನಿವಾರ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಒಂದು ಶಾಲೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಇಂತಹ ಶಿಬಿರಗಳಿಂದ ಸಮಾಜದಲ್ಲಿ ಪೋಷಕರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡುತ್ತದೆ. ಆರೋಗ್ಯ ಶಿಬಿರದ ಜೊತೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಅತ್ಯಂತ ಪುಣ್ಯದ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಯಾಕೆಂದ್ರೆ ಅವರು ನಾನು ಕೇಳಿರುವ ಮಟ್ಟಿಗೆ ಬಹಳ ಅದ್ಭುತವಾದ ಮಾತುಗಾರ. ಅವರ ಮೋಟಿವೇಶನ್ ಆ ಮಟ್ಟಕ್ಕೆ ಆ ವೈದ್ಯರ ಸಲಹೆಯನ್ನ ಬಹಳ ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಅಚ್ಚುಕಟ್ಟಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದ್ರೆ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಈ ಒಂದು ತಲೆ ಸುತ್ತು ಬರ್ತದ ನನಗೆ ಅಂತದ್ದು ಏನೇ ಡೌಟ್ಸ್ ಇದ್ರು ಕ್ಲಿಯರ್. ನಾನು ಕೊಟ್ಟಿದ್ದೇನೆ ಆಲ್ರೆಡಿ, ನಂದು ಇದೆ ಪಾಸಿಟಿವ್, ಐ ಆಲ್ರೆಡಿ ಡೊನೇಟೆಡ್. ಸೊ ಯಾರಿದ್ದೀರಾ ಡೌಟ್ ಅಲ್ಲಿ ಇದ್ದೀರಾ, ಪ್ಲೀಸ್ ಗೋ ಹೆಡ್. ಏನಾದರೂ ನಿಮಗೆ ತಲೆ ಸುತ್ತು ಆ ಥರ ಇದ್ದಾರೆ ಉಂಟು ಅಂತ ಆದರೆ ಅಂತ ಅಟೆಂಡ್ ಮಾಡಲಿಕ್ಕೆ ಅಲ್ಲಿ ಡಾಕ್ಟರ್ಸೇ ಇದ್ದಾರೆ. ಸೊ ಗೆಟ್ ಯುವರ್ ಹೆಲ್ತ್ ಚೆಕಪ್ ಡನ್, ಡೊನೇಟ್ ಬ್ಲಡ್. ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದ ಸೆಂಟ್ ಸೆಬಾಸ್ಟಿನ್ ಚರ್ಚ್ನ ಫಾದರ್ ಜ್ಞಾನಪ್ರಕಾಶ್, ಶಿಕ್ಷಣ ಸಂಸ್ಥೆಗಳ ಮೂಲಕ ಪುಟಾಣಿ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಮೂಡಿಸಲು ಇಂತಹ ಶಿಬಿರಗಳಿಂದ ಸಾಧ್ಯ. ಫಾತಿಮಾ ಕಾನ್ವೆಂಟ್ ಶಾಲೆಯ ಶಿಕ್ಷಕ ವೃಂದ ಅತ್ಯುನ್ನತ ಸೇವೆ ನೀಡುತ್ತಾ ಬಂದಿರುವುದನ್ನು ಕೇಳಿದ್ದೇವೆ. ಇಲ್ಲಿ ಓದಿದ ಬಹಳಷ್ಟು ವಿದ್ಯಾರ್ಥಿಗಳು ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ದುಪ್ಪಟ್ಟು ಆಗಲಿ ಎಂದು ಆಶಿಸಿದರು. ಕೆಲವರು 5 ವರ್ಷ, 10 ವರ್ಷ, 50 ವರ್ಷ, 90 ವರ್ಷ, 100 ವರ್ಷ ಅಲ್ಲಿ ತನಕ ಸಹ ಬದುಕಬಹುದು. ಈ ಬದುಕಿನುದ್ದಕ್ಕೂ ನಾವು ಅನೇಕ ಸವಾಲುಗಳನ್ನು ನಾವು ಜಯಿಸಬೇಕಾಗ್ತದೆ. ಬಡತನ, ಸಾಲದ ಬಾಧೆ, ಮತ್ತೆ ಮನೆಯಲ್ಲಿ ಸರಿಯಾದ ಪತಿ ಇಲ್ಲದಿದ್ದಾಗ, ಪತ್ನಿ ಇಲ್ಲದಿದ್ದಾಗ ಅವರ ಕಿರುಕುಳ, ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಸಿಗ್ತಾ ಇರೋ ಅಥವಾ ಜ್ಞಾನ ತಲೆಗೆ ಹತ್ತುತ್ತಾ ಇರೋದಿಲ್ಲ. ಈ ತರ ಎಲ್ಲ ಸವಾಲುಗಳ ಮಧ್ಯೆ ಆರೋಗ್ಯವೂ ಸಹ ಒಂದು ಸವಾಲು ಅನ್ಬೋದು. ಕೆಲವು ಸಲ ಆರೋಗ್ಯ ಸರಿ ಇರೋದಿಲ್ಲ, ನಿದ್ರೆ ಬರೋದಿಲ್ಲ, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಮೂತ್ರಪಿಂಡದ ಒಂದು ನ್ಯೂನತೆ, ಮತ್ತೆ ಹೃದಯ ಸ್ತಂಭನ, ಈ ತರದ ಎಲ್ಲ ಸವಾಲುಗಳನ್ನ ಮನುಷ್ಯ ಜಯಿಸಿಕೊಂಡು ಹೋಗಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಸಹ ಶಾಲೆಯ ಸಲಹಾ ಸಮಿತಿ ಸದಸ್ಯ ಡಾಕ್ಟರ್ ರಾಮ್ ಭಟ್, ಶಾಲೆಯ ಆಡಳಿತಾಧಿಕಾರಿ ಸಿಸ್ಟರ್ ಅರ್ಪಿತಾ, ಶಾಲೆಯ ವ್ಯವಸ್ಥಾಪಕಿ ಸಿಸ್ಟರ್ ಅಗ್ನೆಸ್, ಶಾಲೆಯ ಪ್ರತಿನಿಧಿ ಸಿಸ್ಟರ್ ಫ್ಲೋರೆಟ್, ಶಾಲೆಯ ಸಹಾಯಕ ಪ್ರತಿನಿಧಿ ಸಿಸ್ಟರ್ ಸೋಫಿಯಾ ಮೇರಿ, ಹಿರಿಯ ವಿದ್ಯಾರ್ಥಿಗಳಾದ ಆದರ್ಶ, ಗಣೇಶ, ಶಿಕ್ಷಕಿಯರಾದ ಭಾರತಿ, ಉಷಾ, ಸ್ಮಿತಾ, ದೈಹಿಕ ಶಿಕ್ಷಕ ಸಂತೋಷ್, ಜಾನ್ಸನ್, ಡೀನಾ, ಕಾರ್ಲೋಸ್, ನಮ್ರತಾ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಾಗತವನ್ನು ಸುನೀತಾ, ಧನ್ಯವಾದ ಸಮರ್ಪಿಸಿದವರು ಫಿಲೋಮಿನಾ, ಅಕ್ಷತಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸಾಗರಿಕಾ ಎನ್ನುವ 7ನೇ ತರಗತಿ ವಿದ್ಯಾರ್ಥಿನಿ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಓದಿ ಅದರ ಅರ್ಥವನ್ನು ಎಲ್ಲರಿಗೂ ಮನದಟ್ಟು ಮಾಡಿದರು. For your encouraging words, I gladly welcome Media Representative Chandra Mohan. Welcome you, sir. Capture the spirit of today's medical camp. On behalf of our institutions, I extend my heartfelt gratitude to everyone who contributed in making this camp a great success. First and foremost, my sincere thanks to the management, Sister ಕೊಡಗು ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಚೇತನ್, ಡಾಕ್ಟರ್ ಕಾವ್ಯ, ಕೊಡಗು ರಕ್ತನಿಧಿ ಕೇಂದ್ರದ ವೈದ್ಯ ಡಾಕ್ಟರ್ ಕರುಂಬಯ್ಯ ಮತ್ತಿತರರು ಇದೇ ಸಂದರ್ಭ ಉಪಸ್ಥಿತರಿದ್ದರು.